ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ. ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ದಿನ ಅತ್ಯಂತ ಆನಂದದಿಂದ ನಮ್ಮ ಸ್ವಾಮಿ ಮಹಾರಾಜರ ನಿಮ್ಮೆಲ್ಲ ಒಳ್ಳೆಯ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡ್ಲತ್ತೇಳಿ ಸ್ವಾಮಿ ಮಹಾರಾಜರ ಚರಣಕ್ಕೆ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಆರಂಭ ಮಾಡ್ತಿದ್ದೆನು. ನಾವೆಲ್ಲ ಸ್ವಾಮಿ ಭಕ್ತರ ಈ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಅಥವಾ ಏನು ನಾವು ಈ ಹೊಸ ವರ್ಷ ಆಚರಣೆ ಮಾಡ್ತೀವಲ್ಲ, ಇದನ್ನು ಕೂಡ ನಾವು ಸ್ವಾಮಿ ಸೇವೆಯಿಂದನೇ ಸ್ವಾಗತ ಮಾಡೋಣ ಅಂತ ಹೇಳ್ಕೊತ ಇವತ್ತು ನಾವು ಎಲ್ಲರೂ ಸ್ವಾಮಿ ಸೇವೆಯನ್ನು ಮಾಡಿದ್ಕೊಂಡ ಅನೇಕ ಸ್ವಾಮಿ ಭಕ್ತರಿಗೆ ಮೊದಲನೇ ಸಿಗುವಂಥ ಪ್ರಚಿತಿ ಅಂದರೆ ದೀಪದಾಗ ಅನೇಕ ರೀತಿಯ ಆಕಾರಗಳಾಗೋದ. ನಾವು ಹಚ್ಚಿದಂಥ ದೀಪದಲ್ಲಿ ಅರ್ಧ ಚಂದ್ರ ಆಕಾರ, ಹೂವಿನ ಆಕಾರ, ತ್ರಿಮೂರ್ತಿಗಳ ದರ್ಶನ, ಸಾಕ್ಷಾತ್ ಸ್ವಾಮಿ ಮಹಾರಾಜರ ದರ್ಶನ ಕೂಡ ನೀಡಿದಂಥ ಎಷ್ಟೋ ಉದಾಹರಣೆಗಳ ಎಷ್ಟೋ ಅನುಭವಗಳನ್ನು ನಾವೆಲ್ಲರೂ ಕೂಡ ನೋಡಿದೆವು. ಹಾಗಾದ್ರೆ ಈ ದೀಪದಾಗ ಹೂವಾಗೋದ ಏನಿದರ ಸಂಕೇತ? ಸ್ವಾಮಿ ಮಹಾರಾಜರು ನಮ್ಗೆ ಏನು ಸಂಕೇತ ನೀಡ್ಕದರು ಅಥವಾ ಸ್ವಾಮಿ ಮಹಾರಾಜರು ನಮ್ಗೆ ಏನು ಸೂಚನೆ ನೀಡ್ಕದರು? ಈ ಶುಭನ ಅಥವಾ ಅಶುಭನ ಸಂಪೂರ್ಣ ಮಾಹಿತಿ ಈ ವಿಡಿಯೋದಾಗ ತಿಳ್ಕೊನು. ಮೊದಲನೇದಾಗಿ ನಾವು ಸ್ವಾಮಿ ಸೇವೆಯನ್ನು ಆರಂಭ ಮಾಡಿದಂದ್ರೆ ನಮ್ಮ ಸಂಪೂರ್ಣ ಶರಣ ಸ್ವಾಮಿ ಮಹಾರಾಜರಿಗೆ ಶರಣ ಹೋದಾಗ ನಮಗೆ ಪ್ರಚಿತಿಗಳು ಬರ್ತಾವೆ. ನಾವು ಯಾವುದೇ ರೀತಿ ಮನಸ್ಸಾಗ ಸಂಶಯ ಇಟ್ಕೊಂಡ ಇಲ್ಲ ಆಗ್ತಿತ್ಪ ಸ್ವಾಮಿ ಮಹಾರಾಜರು ನಮ್ಮ ಕೆಲಸ ಮಾಡ್ತಾರತ್ತ ಯಾವಾಗ ನಮಗಿಂತ ಹೆಚ್ಚು ಸ್ವಾಮಿ ಮಹಾರಾಜರ ಮ್ಯಾಗ ವಿಶ್ವಾಸ ಇಡ್ತೇವಲ್ಲ, ಆವಾಗ ಪ್ರಚಿತಿಗಳ ಚಮತ್ಕಾರ ನಮ್ಮ ಜೀವನದಾಗ ಅನುಭವಿಸೋಕೆ ನಾವೆಲ್ಲರೂ ಕೂಡ ಅನುಭವಿಸ್ತೇವೆ. ಅದೇ ರೀತಿ ನಾವು ಮೊದಲನೇದಾಗಿ ನಮಗೆಲ್ಲರಿಗೂ ಸಿಗುವಂಥ ಶುಭ ಸೂಚನೆ ಅಂದ್ರೆ ದೀಪದಾಗ ಹೂವು ಹಾಕೋದು. ನಾವು ಯಾವಾಗ ಸ್ವಾಮಿ ಮಹಾರಾಜರ ಪೂಜೆ ಮಾಡ್ತೇವೆ, ಅವರ ನಿತ್ಯ ಸೇವೆಯನ್ನು ಮಾಡ್ತೇವೆ, ಆವಾಗ ನಾವು ದೀಪ ಪ್ರಜ್ವಲನ ಖಂಡಿತವಾಗಿ ನಾವೆಲ್ಲರೂ ಕೂಡ ಮಾಡೇ ನಮ್ಮ ಮುಂದಿನ ಕೆಲಸ ನಮ್ಮ ಪೂಜೆ ತಯಾರಿ ಪೂಜೆಯನ್ನು ಸಂಪೂರ್ಣವಾಗಿ ಮಾಡ್ತಿರ್ತೇವೆ. ಅದೇ ರೀತಿ ಆ ದೀಪದ ಮುಖಾಂತರ ನಮಗೆ ಸ್ವಾಮಿ ಮಹಾರಾಜರ ಸೂಚನೆಯನ್ನು ನೀಡ್ತಿರ್ತಾರೆ. ಯಾವಾಗ ನಾವು ಆ ದೀಪದಾಗ ಹೂವು ಆಗಿರ್ತೈತಿ, ಎಷ್ಟೋ ನನ್ನ ಸ್ವಾಮಿ ಭಕ್ತರು ನೀವು ನಂಗೆ ವಾಟ್ಸಪ್ದಾಗ ಹಾಕ್ತೀರಿ, ಅಕ್ಕ ಈ ರೀತಿ ಆಕಾರ ಆಗೈತಿ, ನಾವು ಸೇವೆ ಮಾಡಿದಾಗಿಂದ ನಮ್ಗೆ ಈ ರೀತಿ ದೀಪದಾಗ ಆಕಾರಗಳು ಹಾಕದವು, ಎಷ್ಟೋ ಸಲ ಇದು ಶುಭನೋ ಅಶುಭನೋ ಅಂತ ಹೇಳಿ. ಇದೆಲ್ಲ ಶುಭ ಸೂಚನೆ. ಯಾಕಂದ್ರೆ ನೀವು ಮಾಡಿದಂಥ ಸೇವೆ ಏನಿರ್ತೈತಿ, ನೀವು ಮಾಡಿದಂಥ ಪ್ರಾರ್ಥನೆ, ನೀವು ಮಾಡ್ತಿಂಥ ಸ್ವಾಮಿ ಮಹಾರಾಜರ ಭಕ್ತಿ ಅವ್ರಿಗೆ ಸಮರ್ಪಣೆ ಆಗ್ತೈತಿ ಅನ್ನುವಂಥ ನೀಡುವ ಸಂಕೇತ ಆಗಿರ್ತೈತಿ. ಹಾಗಾಗಿ ನಾವು ಯಾವುದೇ ರೀತಿ ಹೆದರಿಕೆ ಭಯ ಇಟ್ಕೊಳ್ದ ನಿಸ್ವಾರ್ಥ ಭಾವನೆಯಿಂದ ಆ ಸೇವೆಯನ್ನು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ಇನ್ನು ಆ ದೀಪವನ್ನು ಅಥವಾ ಆ ದೀಪದ ಆಕಾರವನ್ನು ನೀವು ಎಷ್ಟೋ ಜನರ ವಾಟ್ಸಪ್ ಮಾಡ್ತಿರ್ತೀರಿ. ಆದರೆ ಕೆಲವೊಂದು ಜನರಿಗೆ ಇದ್ರ ಮ್ಯಾಗ ವಿಶ್ವಾಸ ಏನಿರಲ್ಲ ಆತಾವ ಬಿಡ. ದೀಪದಾಗ ಕಾಡಿಗೆ ಬರೋದು ಬೇರೆ, ದೀಪದಾಗ ಆಕಾರ ಆಗೋದು ಬೇರೆ. ದೀಪದಾಗ ಹೂವಿನ ಆಕಾರ ಆಗೋದಾಗಲಿ, ಚಂದ್ರ ಆಕಾರ, ನೀವು ನೋಡಿರಿ ಯಾವಾಗ ನೀವು ಆ ದೀಪದಾಗ ಹೂವಿನ ಆಕಾರ ಚಂದ್ರ ಆಕಾರ ಆಗಿರ್ತೈತಲ್ಲ, ಆ ದೀಪದ ಕಾಡಿಗೆ ಅಥವಾ ಆ ದೀಪ ಉರ್ತೈತಿ ಅದ್ರ ನಡುಕ ಗ್ಯಾಪ್ ಇರ್ತೈತಿ. ನೀವು ಲಕ್ಷ ಕೊಟ್ಟು ನೋಡ್ಬೇಕಾರೆ ಆಕಾರ ಆದಾಗ. ಇನ್ನು ದೀಪಕ್ಕೆ ಕಾಡಿಗೆ ಬರೋದಂತೂ ಬೇರೆ. ನೋಡಿರಿ ಒಂದೇ ದೀಪವನ್ನು ನಾವು 3-4 ದಿನ ಕಂಟಿನ್ಯೂ ಹಚ್ಚೋದಂದ್ರೆ ಅದಕ್ಕೆ ಮ್ಯಾಲೆ ಕಾಡಿಗೆ ಅಥವಾ ಕಪ್ಪು ಬಣ್ಣದ ಒಂದು ಬೂದಿ ಅಂತ ಬರ್ತೈತಿ, ಅದಕ್ಕೆ ಕಾಡಿಗೆ ಅಂತ ಹೇಳ್ತಾರೆ. ಅದನ್ನು ಹೇಳ್ಕೊತಿಲ್ಲ ಇವತ್ತು. ಸ್ವಾಮಿ ಮಹಾರಾಜರ ಸೇವೆ ಮಾಡಿದಾಗ ದೀಪದಾಗ ಹೂವು ಚಂದ್ರಾಕಾರ ಇದೆಲ್ಲ ಕೂಡ ಆಗ್ತಿರ್ತೈತಿ. ಅದು ಸ್ವಾಮಿ ಮಹಾರಾಜರು ನಮಗೆ ನೀಡಿದಂಥ ಒಂದು ಶುಭ ಸೂಚನೆ ಅಥವಾ ನಮಗೆ ನೀಡಿದಂಥ ಆಶೀರ್ವಾದ ಅಂತ ನೀವು ತಿಳ್ಕೊಬೇಕು. ಹಾಗಾಗಿ ಆ ಸೇವೆಯನ್ನು ಕಂಟಿನ್ಯೂ ಮಾಡ್ತಾ ನೀವು ಇನ್ನಷ್ಟು ಪ್ರಚಿತಿಯನ್ನು ಇನ್ನಷ್ಟು ಸುಖ ಸಮೃದ್ಧಿಯನ್ನು ನಿಮ್ಮ ಜೀವನದಾಗ ಸ್ವಾಮಿ ಮಹಾರಾಜರ ತರ್ತಿರ್ತಾರೆ. ಇನ್ನು ಆ ದೀಪದಾಗ ಆದಂಥ ಆ ಚಂದ್ರಾಕಾರದ ಆ ಕಾಡಿಗೆ ಏನೈತಿಲ್ಲ ಅದನ್ನು ಏನು ಮಾಡಬೇಕಪ್ಪ ಅಂದ್ರೆ, ದೀಪ ಯಾವಾಗ ಶಾಂತ ಆಗ್ತಿಲ್ಲ ಅದನ್ನು ನಾವು ಆ ಕಾಡಿಗೆಯನ್ನು ತೆಗೆದಿಟ್ಟ ಅದ್ರಾಗ ಒಂದು ಸ್ವಲ್ಪ ಅದೇ ದೀಪದಿಂದ ಎಣ್ಣೆ ಒಂದು ಸ್ವಲ್ಪ ಕುಂಕುಮ ಅದನ್ನು ಆ ಕಾಡಿಗೆಯನ್ನು ಅಥವಾ ಅದು ಏನು ವಿಭೂತಿ ಇರ್ತಿಲ್ಲ ಅದನ್ನು ತಗೊಂಡು 3 ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ನಾವು ಯಾವುದೇ ಒಂದು ಇಂಪಾರ್ಟೆಂಟ್ ಕೆಲಸ ಆಗಲಿ, ಒಂದು ಜಾಬ್ ಇಂಟರ್ವ್ಯೂ ಆಗಲಿ, ಒಂದು ಎಕ್ಸಾಮ್ ಆಗಲಿ, ಅಥವಾ ಒಂದು ಜಾಗ ಖರೀದಾಗಲಿ, ಒಂದು ಮನೆ ಖರೀದಾಗಲಿ, ಅಥವಾ ಯಾವುದೋ ಒಂದು ಶುಭ ಕಾರ್ಯ ಇಂಪಾರ್ಟೆಂಟ್ ಐತಪ್ಪ ನಮ್ಮ ಜೀವನದಾಗ ಒಂದು ಶುಭ ಕಾರ್ಯ ಐತೆ ಅನ್ನೋದ್ರಾಗ ಆ ತಿಲಕವನ್ನು ನೀವು ಹಣೆ ಮ್ಯಾಗ ಇಟ್ಕೊಂಡ ಹೋಗಬೇಕು. ಇದರಿಂದ ಸ್ವಾಮಿ ಮಹಾರಾಜರ ಆಶೀರ್ವಾದ ನಿಮ್ಮ ಜೊತೆ ಇರ್ತೈತಿ, ಆ ಕೆಲಸ ಕೂಡ ಖಂಡಿತವಾಗಿ ಪೂರ್ಣ ಆಗೇ ಆಗ್ತೈತಿ. ಹಾಗಾಗಿ ಸ್ವಾಮಿ ಮಹಾರಾಜರು ನೀಡಿದಂಥ ಆಶೀರ್ವಾದ ಸದಾ ನಿಮ್ಮ ಜೊತೆ ಇರ್ತೈತಿ. ಈ ದೀಪದ ಮುಖಾಂತರ ಸ್ವಾಮಿ ಮಹಾರಾಜರು ಎಷ್ಟೋ ಜನರಿಗೆ ಸ್ವಾಮಿ ಮಹಾರಾಜರ ಪ್ರಚಿತಿಯನ್ನು ನೀಡ್ತಿರ್ತಾರೋ. ಈ ದೀಪದಾಗ ಹೂವಿನ ಮಾಹಿತಿ ಅಥವಾ ಈ ದೀಪದಾಗ ಹೂವು ಆದರೆ ಏನೋ ನಿಮಗೆಲ್ಲರಿಗೂ ಗೊತ್ತಾಯಿತು. ಹಾಗಾಗಿ ಈ ವಿಡಿಯೋ ಇಷ್ಟ ಆಗಿರೋ ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ವಿಡಿಯೋನ ಶೇರ್ ಮಾಡಿರಿ. ಅದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಹೆಚ್ಚಿನ ಪ್ರಮಾಣದಾಗ ಸ್ವಾಮಿ ಸೇವೆಯನ್ನು ಮಾಡಿರಿ. ಶ್ರೀ ಸ್ವಾಮಿ ಸಮರ್ಥ. ಮತ್ತೊಂದು ಮುಂದಿನ ಹೊಸ ಮಾಹಿತಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಶ್ರೀ ಸ್ವಾಮಿ ಸಮರ್ಥ.